ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ರುಚಿಯಾದ ಮಟರ್ ಪಲಾವ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮಟರ್ ಪಲಾವ್ ಅಂದರೆ ಬಟಾಣಿ ಕಾಳನ್ನು ಹಾಕಿ ಪಲಾವ್ ಮಾಡ್ತಾರಲ್ವ, ರೆಸ್ಟೋರೆಂಟ್ಗಳಲ್ಲಿ ಹೋಟೆಲ್ಗಳಲ್ಲೆಲ್ಲ ಸಿಗತ್ತೆ. ಬರೀ ಬಟಾಣಿ ಕಾಳುಗಳು ಮಾತ್ರ, ತರಕಾರಿ ಹಾಕಲ್ಲ. ಬಟಾಣಿ ಕಾಳುಗಳನ್ನು ಹಾಕಿ ಮಟರ್ ಪಲಾವ್ ಅಂತ ಮಾಡ್ತಾರೆ, ಗ್ರೀನ್ ಪೀಸ್ ಪಲಾವ್ ಅಂತ ಹೇಳ್ತಾರೆ. ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಇದರಲ್ಲಿ ತರಕಾರಿ ಇಲ್ಲಾಂದ್ರೂ ರುಚಿಯಾಗಿರುತ್ತೆ. ಆಮೇಲೆ ಬೇಗ ಆಗುತ್ತೆ. ಸ್ವಲ್ಪ ತಯಾರಿ ಮಾಡೋದು ಸ್ವಲ್ಪ ಹೊತ್ತಿರುತ್ತೆ, ಇಲ್ಲಂತಲ್ಲ, ಅದು ಬೇಗ ಆಗುತ್ತೆ. ಮನೇಲಿ ಸಾಮಾನುಗಳು ಇದ್ದರೆ, ವಸ್ತುಗಳು ಇದ್ದರೆ ತುಂಬ ಬೇಗ ಆಗುತ್ತೆ. ನಮಗೆ ಅರ್ಜೆಂಟಿಗೆ ಮನೇಲಿ ತರಕಾರಿ ತಂದಿದ್ದಿಲ್ಲ, ಬರೀ ಬಟಾಣಿ ಮಾತ್ರ ಇದೆ ಅಂದರೆ ತರಕಾರಿಗಳು ತಂದಿದ್ದೆಲ್ಲ ಇಲ್ಲ, ಏನಪ್ಪ ಅಡುಗೆ ಮಾಡೋದು ಅಂದರೆ ಇದನ್ನು ಮಾಡ್ಕೋಬೋದು. ಇದಕ್ಕೆ ನೋಡಿ, ನಾನು ಒಣ ಬಟಾಣಿ ನೆನೆ ಹಾಕಿದ್ದೀನಿ. ನೀವು ಹಸಿ ಬಟಾಣಿ ಇದ್ದರೆ, ಹಸಿರು ಬಟಾಣಿ ಇದ್ದರೆ ಅದನ್ನು ಡೈರೆಕ್ಟಾಗಿ ಉಪಯೋಗಿಸ್ಕೋಬೋದು. ಒಣ ಬಟಾಣಿ ಅಂದರೆ ಈಗ ನಾನು ಹಿಂಗೆ ನೀರಲ್ಲಿ ಹಾಕಿ ನೆನೆ ಹಾಕಿ ಇಟ್ಟಿದ್ದೀನಿ. ತಣ್ಣೀರಲ್ಲಿ ನೀವು ನೆನೆ ಹಾಕ್ತೀರಾ ಅಂದರೆ ಒಂದು 6-7 ಗಂಟೆ ನೆನೆ ಹಾಕಬೇಕಾಗತ್ತೆ. ನಾನು ಬಿಸಿನೀರಲ್ಲಿ ಹಾಕಿದ್ದೀನಿ. ಬಿಸಿನೀರಲ್ಲಿ ಹಾಕಿದರೆ ಸ್ವಲ್ಪ ಬೇಗ ನೆನೆಯುತ್ತೆ. ನೀರನ್ನು ಚೆನ್ನಾಗಿ ಬಿಸಿ ಮಾಡಿ ಕುದಿಯೋಷ್ಟು. ಸ್ಟವ್ ಆಫ್ ಮಾಡಿಬಿಡಿ. ಆಮೇಲೆ ಬಟಾಣಿನ ಹಾಕಿ ಮುಚ್ಚಿಡಿ. ಒಂದು 3 ಗಂಟೆ 4 ಗಂಟೆಯಲ್ಲಿ ಚೆನ್ನಾಗಿ ನೆಂದಿರುತ್ತೆ. ಹಾಗಂತ ತುಂಬ ನೆಂದರೆ ಒಣ ಬಟಾಣಿ ಬೇಯಲ್ಲ. ಅಂದರೆ ನೀರಲ್ಲೇ ನೀವು ಒಂದು ದಿನ ಎಲ್ಲ ಇಟ್ಟರೆ ಅದು ಬೇಯಲ್ಲ. ಅದಕ್ಕೋಸ್ಕರ 3-4 ಗಂಟೆಯಲ್ಲಿ ತೆಗೆದುಬಿಡಿ. ಬಿಸಿನೀರಾದರೆ, ಇದಂದರೆ 5-6 ಗಂಟೆಯಲ್ಲಿ, ತಣ್ಣೀರಾದರೆ 5-6 ಗಂಟೆಯಲ್ಲಿ ನೆನೆಸಿ ತೆಗೆದುಬಿಡಿ. ಅದಕ್ಕೆ ಸ್ವಲ್ಪ ಗೋಡಂಬಿ ತಗೊಳ್ತಾ ಇದ್ದೀನಿ. ನಲ್ಲಿ ಉಪಯೋಗಿಸ್ತಾ ಇದ್ದೀನಿ ಪಲಾವಿಗೆ. ಚೆನ್ನಾಗಿ ಆಗುತ್ತೆ ಮಧ್ಯದಲ್ಲಿ ಗೋಡಂಬಿ ಹಾಕ್ಕೊಂಡ್ರೆ. ಆಮೇಲೆ ಒಂದು ಈರುಳ್ಳಿ ಉದ್ದ ಕಟ್ ಮಾಡಿದ್ದೀನಿ. 4-5 ಬೆಳ್ಳುಳ್ಳಿ, 1 ಇಂಚು ಶುಂಠಿ, 2 ಹಸಿಮೆಣಸಿನ್ಕಾಯಿ ಖಾರಕ್ಕೆ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ತಗೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ಇಟ್ಟಿದ್ದೀನಿ. ಆಮೇಲೆ ಒಣ ಮಸಾಲೆಗಳು ಏನೆಲ್ಲ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಇದಕ್ಕೆ ನೋಡಿ, ಲವಂಗ ತಗೊಂಡಿದ್ದೀನಿ, ಚಕ್ಕೆ ಸ್ವಲ್ಪ ತಗೊಂಡಿದ್ದೀನಿ, ಒಂದು ನಕ್ಷತ್ರ ಮೊಗ್ಗು, ಆಮೇಲೆ 2 ಏಲಕ್ಕಿ, ಸ್ವಲ್ಪ ಒಂದು 6-7 ಕಾಳುಗಳಷ್ಟು ಕಾಳು ಮೆಣಸು, ಆಮೇಲೆ ಒಂದು 2 ಪಲಾವ್ ಎಲೆ, ತೇಜ್ಪತ್ತ ಅಂತ ಹೇಳ್ತಾರೆ, ಆಮೇಲೆ ಸೋಂಪು ಅಂತ ಹೇಳ್ತಾರಲ್ವ ಅದು, ಆಮೇಲೆ ಕಸೂರಿ ಮೇಥಿನ ತಗೊಂಡು. ಕಸೂರಿ ಮೇಥಿ ತುಂಬ ರುಚಿಯಾಗುತ್ತೆ ಸ್ನೇಹಿತರೆ. ಪಲಾವಿಗೆ ಕಸೂರಿ ಮೇಥಿ ಕಂಪಲ್ಸರಿ ಹಾಕಿ, ತುಂಬ ಚೆನ್ನಾಗಿರುತ್ತೆ. ಮನೆಗೆ ಇಲ್ಲ ಅಂದರೆ ತಂದಿಡಿ ಮನೇಲಿ. ಈ ಉತ್ತರ ಭಾರತೀಯ ಅಡುಗೆಗಳಿಗೆ ಹಾಕಿದರೆ ಚೆನ್ನಾಗಿರುತ್ತೆ. ಅದೇ 3 ಗ್ಲಾಸ್ ಊಟದ ಅಕ್ಕಿನೇ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಚೆನ್ನಾಗಿ ತೊಳೆದು ನೀರು ಬಸಿದು ಇಟ್ಟಿದ್ದೀನಿ. ನೀವು ಬೇಕು ಅಂದರೆ ಬಾಸ್ಮತಿ ಅಕ್ಕಿ ಅಥವಾ ಬೇರೆ ಪಲಾವ್ ಅಕ್ಕಿ ಅಂತ ಏನಾದರೂ ಸಿಗೋದಾದರೆ, ಉದ್ದ ಅಕ್ಕಿ ಸಿಗೋದಾದರೆ ಅದನ್ನು ತಂದು ಮಾಡಬಹುದು. ಆದರೆ ನಾನು ಯಾವಾಗಲೂ ಮಾಡುವ ಊಟದ ಅಕ್ಕಿನೇ ಉಪಯೋಗಿಸ್ತಾ ಇದ್ದೀನಿ, ನಮ್ಮ ಮನೆಗೆ ಯಾವಾಗಲೂ ಊಟ ಮಾಡುವಾಗ. ಈಗ ಮಾಡೋದಷ್ಟೇ ಬಾಕಿ. ಕುಕ್ಕರ್ ಇಟ್ಟಿದ್ದೀನಿ. ಒಂದು ಅರ್ಧ ಸೌಟಿನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ. ಈಗ ಅದಕ್ಕೆ ಒಂದು 2 ಪಲಾವ್ ಎಲೆ ಫಸ್ಟಿಗೆ ಹಾಕ್ಕೊಂಡಿದ್ದೀನಿ. ಪಲಾವ್ ಎಲೆ ತೊಗೊಂಡಿದ್ದೀನಿ ಅಲ್ವ, ಅದನ್ನು ಫಸ್ಟಿಗೆ ಹಾಕ್ಕೊಂಡು ತುಪ್ಪ ಬಿಸಿ ಆಗೋಷ್ಟು ಕಾಯಿರಿ. ಬಿಸಿ ಆದಮೇಲೆ ಪಲಾವ್ ಎಲೆ ಹಾಕ್ಕೊಳ್ಳಿ. ಆಮೇಲೆ ಒಂದೊಂದೇ ಒಣ ಮಸಾಲೆ ಹಾಕ್ಕೊಳ್ಳೋಣ. ಈಗ ಚಕ್ಕೆ ಹಾಕ್ಕೊಂಡಿದ್ದೀನಿ ಫಸ್ಟು. ಚಕ್ಕೆ ಆದಮೇಲೆ ಲವಂಗ, ಒಂದೊಂದೇ ಒಣ ಮಸಾಲೆಗಳು ಏನಿದೆ ಅದೆಲ್ಲ ಹಾಕ್ಕೊಳ್ಳೋಣ. ನಕ್ಷತ್ರ ಮೊಗ್ಗು, ಆಮೇಲೆ ಏಲಕ್ಕಿನ ಸಿಪ್ಪೆ ತೆಗೆದು ಹಾಕಿದ್ದೀನಿ. ಸಿಪ್ಪೆ ಸಹಿತ ಹಾಕಿದ್ದೀನಿ, ಯಾಕಂದರೆ ಅದರಲ್ಲಿ ಪರಿಮಳ ಇರುತ್ತಲ್ವ. ನಾವು ಪ್ಲೇಟಿಗೆ ತಿನ್ನೋವಾಗ ಅದನ್ನು ಎತ್ತಿ ಇಟ್ಟರೆ ಆಯಿತು, ಚೆನ್ನಾಗಿ ಪರಿಮಳ ಬರುತ್ತೆ ಅಂತ, ಅದರಿಂದಾಗಿ. ಆಮೇಲೆ ಕಾಳು ಮೆಣಸು, ಅದೆಲ್ಲ ಒಣ ಮೆಣಸನ್ನು ಒಂದೊಂದಾಗಿ ಹಾಕ್ಕೊಳ್ಳಿ. ಒಳ ಮಸಾಲೆಗಳನ್ನು ಒಂದೊಂದಾಗಿ ಹಾಕ್ಕೊಳ್ಳಿ. ಆಮೇಲೆ ಸೋಂಪು ಬಿಸಿ ತುಪ್ಪಕ್ಕೆ ಹಾಕಿದಾಗ ಚೆನ್ನಾಗಿ ಆಗತ್ತೆ, ಕೂಡಲೇ ಹೆಚ್ಚು ಹೊತ್ತು ಬೇಕಾಗಲ್ಲ, ಚಿಟಿ ಅಂತ ಸಿಡಿಯುತ್ತೆ. ಮತ್ತು ಈ ಕಸೂರಿ ಮೆಥಿನ ಹಾಕಿ. ಇದು ತುಂಬ ಇಂಪಾರ್ಟೆಂಟ್. ಕಸೂರಿ ಮೆಥಿ ತುಂಬ ಚೆನ್ನಾಗಿ ಆಗುತ್ತೆ ಪಲಾವ್ಗೆ. ಅದಿಲ್ಲ ಅಂದರೆ ಅಷ್ಟು ಪರಿಮಳ ಬರಲ್ಲ. ಆಮೇಲೆ ಈ ಗೋಡಂಬಿ ನಾನು ಇಟ್ಟಿದ್ದೇನೆ ಅಲ್ವಾ, ಅದನ್ನು ಹಾಕ್ತಾಯಿದ್ದೀನಿ. ಅದು ಆಪ್ಷನಲ್ಲಿ, ನಿಮಗೆ ಬೇಡ ಅಂದರೆ ಬೇಡ. ನಾನು ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಪಲಾವಿಗೆ ಗೋಡಂಬಿ ಇದ್ದರೆ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಗೋಡಂಬಿನ. ಫುಲ್ಲು ಕೆಂಪಗಾಗೋವರೆಗೂ ಮಾಡಬೇಡಿ, ಅರ್ಧ ಮಾಡಿದರೆ ಸಾಕು. ಆಮೇಲೆ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡುವಾಗ ಸರಿಯಾಗಿ ಆಗುತ್ತೆ. ಇಲ್ಲಾಂದರೆ ಜಾಸ್ತಿ ಆಗುತ್ತೆ. ಫುಲ್ಲಾದರೆ, ಈಗಲೇ ಫುಲ್ ಮಾಡಿದರೆ ಆಮೇಲೆ ಈರುಳ್ಳಿ ಫ್ರೈ ಮಾಡುವಾಗ ಅದು ಜಾಸ್ತಿ ಆಗುತ್ತೆ, ಕಪ್ಪಾಗಿಬಿಡುತ್ತೆ. ಅದರಿಂದ ಸ್ವಲ್ಪ ಅರ್ಧ ಆಗೋವರೆಗೂ ಈ ಥರ ಫ್ರೈ ಮಾಡ್ಕೊಳ್ಳಿ ಗೋಡಂಬಿ. ಈಗ ಉಳಿದಿರೋ ಮಸಾಲೆಗಳನ್ನು ಸೇರಿಸ್ಕೊಳ್ಳೋಣ. ನೋಡಿ, ಅರ್ಧ ಕೆಂಪಾಗಿದೆ ಇದು. ನೋಡಿ, ಈ ಥರ ಇಷ್ಟ ಆಗಿದೆ. ಈಗ ಉಳಿದಿರೋ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಶುಂಠಿಯಲ್ಲಿ ನಾನು ಹೆಚ್ಚಿಟ್ಟಿದ್ದಲ್ವ, ಶುಂಠಿ, ಬೆಳ್ಳುಳ್ಳಿನ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಒಂದು 2 ನಿಮಿಷದಲ್ಲಿ ಆಗುತ್ತೆ. ಬಿಸಿ ತುಪ್ಪ ಅಲ್ವ, ಅದು ಮೊದಲೇ ಬಿಸಿಯಾಗಿರುತ್ತಲ್ವ ಈಗಾಗಲೇ. ಒಂದೆರಡು ಸರಿ ಈ ಥರ ತಿರುಗಿಸಿದಾಗ ಅದು ಕೆಂಪಗಾಗತ್ತೆ. ಆಮೇಲೆ ಈರುಳ್ಳಿ,
ಈ ಥರ ಒಂದೊಂದೇ ಹಾಕ್ಕೊಳ್ಳಿ. ಈರುಳ್ಳಿ ಹಾಕಿ ಅದು ಬಾಡೋವರೆಗೂ ಬಾಡಿಸ್ಕೊಳ್ಳಿ ಕೆಂಪಗೆ ಚೆನ್ನಾಗಿ. ಉದ್ದಕ್ಕೆ ಕಟ್ ಮಾಡಿದ್ದೀನಿ. ಹಸಿಮೆಣಸಿನ್ಕಾಯಿನೂ ಒಟ್ಟಿಗೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಜೊತೆ. ನೀವು ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು. ಅವರವರ ಅನುಕೂಲಕ್ಕೆ ಸರಿಯಾಗಿ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಚೆನ್ನಾಗಿ ಈರುಳ್ಳಿ ಬಾಡೋವರೆಗೂ ಬಾಡಿಸ್ಕೊಳ್ಳಿ. ಚೆನ್ನಾಗಿ ಬಾಡಬೇಕು ಈರುಳ್ಳಿ. ಈ ಥರ ತಿರುಗಿಸ್ಕೊಳ್ಳಿ. ಫ್ಲೇಮು ಚಿಕ್ಕದೇ ಇರಲಿ, ಹೈ ಫ್ಲೇಮಲ್ಲಿ ಇಡಬೇಡಿ, ಸಿಮ್ಮಲ್ಲೇ ಇಟ್ಕೊಂಡು ಮಾಡಿ. ಇದೆಲ್ಲ ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗುತ್ತೆ. ಇದೆಲ್ಲ ಚಿಕ್ಕದಾಗೇ ಇಡಬೇಕು ಉರಿ. ನೋಡಿ ಗೋಡಂಬಿ ಈಗ ಕೆಂಪಗಾಗಿದೆ, ಚೆನ್ನಾಗಿ ಕೆಂಪಗಾಗಿದೆ ಅದ್ರ ಜೊತೆ ಈರುಳ್ಳಿ ಜೊತೆ. ಈಗ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ತೊಳೆದು ನೀರು ಬಸಿದು ಇಟ್ಟಿದ್ದೀನಿ. ನಾನು ನೆನೆಸಿ ಇಟ್ಟಿಲ್ಲ, ಜಸ್ಟ್ ನೀರು ಬಸಿದು ಇಟ್ಟಿದ್ದೀನಿ. ಈಗ ಈ ಅಕ್ಕಿನ ಒಂದು 2-3 ನಿಮಿಷ ಈ ಥರ ತಿರುಗಿಸ್ಬೇಕು. ಅದು ಕೋಟ್ ಆಗಬೇಕು, ತುಪ್ಪದಲ್ಲಿ ಚೆನ್ನಾಗಿ ಕೋಟಾಗಿ ಸ್ವಲ್ಪ ಬಿಸಿ ಆಗಬೇಕು. ಆವಾಗ ಚೆನ್ನಾಗಿ ಆಗುತ್ತೆ. ಸ್ವಲ್ಪ ಬಿಸಿ ಆಗೋವರೆಗೂ ಅದನ್ನು ಈ ಥರ ತಿರುಗಿಸ್ಕೊಳ್ಳಿ. ಆವಾಗ ಅದು ಒಳ್ಳೆ ರುಚಿ ಕೊಡುತ್ತೆ. ಅದರಿಂದ ಉದುರುದ್ರೂ ಆಗುತ್ತೆ. ಈಗ ಒಂದು 2-3 ನಿಮಿಷ ಬಿಸಿ ಮಾಡಿದ ಮೇಲೆ ಉಳಿದಿರೋ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಟಿದ್ದಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಈ ಬಟಾಣಿ ಮುಖ್ಯ ವಸ್ತು ಇದೆಯಲ್ವ ಬಟಾಣಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಬಟಾಣಿ ಸ್ವಲ್ಪ ಜಾಸ್ತಿ ತಗೊಳ್ಳಿ. ನಾವು ತರಕಾರಿ ಹಾಕಲ್ಲ, ಬರೀ ಬಟಾಣಿದು ಪಲಾವ್ ಮಾಡ್ತಾ ಇರೋದು. ಆದ್ದರಿಂದ ಬಟಾಣಿನ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗತ್ತೆ. ಬಟಾಣಿದೇ ಪಲಾವ್ ಆಗಿರೋದ್ರಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನೀರು ಸೇರಿಸ್ಕೊಳ್ಳಿ. ನೀವು ಬೇಗ ಬೇಯೋ ಅಕ್ಕಿ ಅಂದರೆ 1.5 ಪಟ್ಟು ಸಾಕು. 1 ಗ್ಲಾಸಿಗೆ 1.5 ಗ್ಲಾಸು. ಸ್ವಲ್ಪ ಹಳೆ ಅಕ್ಕಿ ಸ್ವಲ್ಪ ಹೆಚ್ಚು ಬೇಯುತ್ತೆ ಅಂದರೆ ಬೇಯೋಕೆ ಟೈಮ್ ತಗೊಳುತ್ತೆ ಅಂದರೆ ನೀವು ಡಬಲ್ ಸೇರಿಸ್ಕೊಳ್ಳಿ, 1ಕ್ಕೆ 2 ಸೇರಿಸ್ಕೊಳ್ಳಿ. ಈ ಥರ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೋಡ್ಕೊಳ್ಳಿ. ಈಗ ಚೆನ್ನಾಗಿ ಇದು ಮಾಡಿ ಸೌಟು ತೆಗೆದ್ಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಕೊನೆಯಲ್ಲಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ರುಚಿ ನೋಡೋ ಅಭ್ಯಾಸ ಇದೆ, ನಿಮಗೆ ಡೌಟ್ ಇದೆ, ಡೈರೆಕ್ಟಾಗಿ ಉಪ್ಪು ಹಾಕೋಕ್ಕಾಗಲ್ಲ ಅಂದರೆ ಈ ನೀರನ್ನು ರುಚಿ ನೋಡ್ಕೋಬೇಕು. ಸ್ವಲ್ಪ ಜಾಸ್ತಿ ಉಪ್ಪು ಬೇಕು, ಮುಂದೆ ಇರಬೇಕು. ಅಂದರೆ ಜಾಸ್ತಿ ಅಲ್ಲ, ಸ್ವಲ್ಪ ಮುಂದೆ ಉಪ್ಪಾಗಿದ್ದರೆ ಅನ್ನಕ್ಕೆ ಸರಿಯಾಗತ್ತೆ ಅದು. ಈಗ ಮುಚ್ಚಳ ಮುಚ್ಚಿ ವೆಯ್ಟ್ ಹಾಕ್ಕೊಳ್ಳಿ. ನಾನು ಯಾವಾಗಲೂ ಒಂದು ಹೈ ಫ್ಲೇಮಲ್ಲಿ 1 ವಿಸಿಲು ಕೂಗಿಸ್ತೀನಿ. ಫ್ಲೇಮ್ ಹೈ ಮಾಡ್ತೀನಿ, 1 ವಿಸಿಲು ಕೂಗಿಸ್ತೀನಿ. ಆಮೇಲೆ ಸಿಮ್ಮಿಗೆ ಹಾಕಿ ಇನ್ನೊಂದು ವಿಸಿಲು ಕೂಗಿಸ್ತೀನಿ. ಅಷ್ಟರಲ್ಲಿ ಬೇಯುತ್ತೆ. ಚೆನ್ನಾಗಿ ಬಂದಿರುತ್ತೆ, ಬಟಾಣಿನೂ ಚೆನ್ನಾಗಿ ಬಂದಿರುತ್ತೆ. ನೋಡಿ ಚೆನ್ನಾಗಿ ಬಂದಿದೆ. ಒಂದು 2 ನಿಮಿಷ ಬಿಟ್ಟುಬಿಡಿ, ಅದರ ಸೆಕೆ ಹೋಗಲಿ, ಮೇಲೆ ಬಿಸಿ ಆರಲಿ ಸ್ವಲ್ಪ. ಆಮೇಲೆ ಅದನ್ನು ಒಂದು ದೊಡ್ಡ ಪಾತ್ರಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಆಗುತ್ತೆ ಇದು. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ತಟ್ಟೆಗೆ ಹಾಕಿ ಸರ್ವ್ ಮಾಡ್ಕೊಂಡ್ರೆ ಆಯಿತು. ತುಂಬಾ ರುಚಿಯಾಗುತ್ತೆ ಸ್ನೇಹಿತರೆ. ಇದು ನಾವು ತರಕಾರಿ ಇಲ್ಲ ಅಂತ ಏನೂ ಕೊರತೆ ಆಗಲ್ಲ ಪಲಾವಲ್ಲಿ. ಬರೀ ಬಟಾಣಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಬಟಾಣಿಗಳು ಸಿಗತ್ತಲ್ವ ಬಾಯಿಗೆ, ಬಟಾಣಿ ಕಾಳುಗಳು ತುಂಬ ಚೆನ್ನಾಗಾಗತ್ತೆ. ಹೋಟೆಲಲ್ಲಿ ಎಲ್ಲ ಸಿಗತ್ತೆ. ಈಗ ಉಡುಪಿ ಗಾರ್ಡನಿ ಅಂಥದ್ದಲ್ಲೆಲ್ಲ, ಉಡುಪಿ ಹೋಟೆಲ್ಗಳು ಅಥವಾ ರೆಸ್ಟೋರೆಂಟ್ಗಳಲ್ಲೂ ಸಿಗತ್ತೆ, ಇಲ್ಲ ಅಂತಲ್ಲ. ಈ ಥರ ಏನು ಗ್ರೀನ್ ಪೀಸ್ ಪಲಾವ್ ಅಂತ ಸಿಗತ್ತೆ. ಮಟರ್ ಪಲಾವ್ ಅಂತ ಉತ್ತರ ಭಾರತೀಯರು ಹೇಳ್ತಾರೆ ಇದಕ್ಕೆ. ಸಾಮಾನ್ಯ ಎಲ್ಲ ಹೋಟೆಲ್ಗಳಲ್ಲೂ ಸಿಗತ್ತೆ. ತುಂಬ ರುಚಿಯಾಗಿರುತ್ತೆ ಇದು. ನೋಡಿ ಈ ಥರ ಗೊಜ್ಜಿ, ಸೌತೆಕಾಯಿ ಜೊತೆ ಗೊಜ್ಜಿ ಮಾಡಿದರೆ ಸೌತೆಕಾಯಿ ಈರುಳ್ಳಿ ಹೆಚ್ಚಿಬಿಟ್ಟು ಮೊಸರಿಗೆ ಹಾಕಿಬಿಡಿ. ಕೊತ್ತಂಬರಿ ಸೊಪ್ಪು ಹಾಕಿ, ಹಸಿಮೆಣಸಿನ್ಕಾಯಿ ಬೇಕು ಅಂದರೆ ಹಾಕಿ, ಖಾರ ಬೇಕು ಅಂದರೆ ಎಲ್ಲ ಹಾಕಿದರೆ ಒಂದು ಗೊಜ್ಜಿ ಆಗುತ್ತೆ. ಮೊಸರು ಜೊತೆ, ಮೊಸರು ಬಜ್ಜಿ ಅಂತ ಹೇಳ್ತಾರಲ್ವ, ಪಲಾವ್ ಜೊತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೀವು ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.